ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಕುಕಿಂಗ್ ಚಾನಲ್. ನಾನು ವೀಣಾ. ನಾನಿವತ್ತು ಕುಸುಬ್ಲಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಆಗಿರುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ. ನೋಡೋಣ ಬನ್ನಿ. ಈಗ ಮೊದಲಿಗೆ ಒಂದು ಪಾವಿನ ಅಳತೆಯ ಲೋಟದಲ್ಲಿ ನಾನು 1 ಲೋಟದಷ್ಟು ಕುಸುಬ್ಲಕ್ಕಿಯನ್ನು ತಗೊಂಡಿದ್ದೀನಿ. ಈಗ ಇದನ್ನು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಈ ರೀತಿ ನೀರು ಹಾಕಿ ಚೆನ್ನಾಗಿ ಒಂದೆರಡು ಸಲ ತೊಳೆದು ಈಗ ಇದನ್ನು ನೆನೆಯೋದಕ್ಕೆ ಇಡ್ತೀನಿ. ಒಂದು 5-6 ಗಂಟೆಗಳ ಕಾಲ ಇದನ್ನು ನೆನೆಸೋಕೆ ಇಡ್ತೀನಿ. ಈಗ ಇದು ನೆಂದಾಗಿದೆ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ದೋಸೆ ಹಿಟ್ಟಿನ ಯಾವುದಕ್ಕೆ ರುಬ್ಕೊಳ್ತೀವೋ ಹಾಗೆ ತುಂಬಾ ನುಣ್ಣಗೆ ರುಬ್ಕೋಬೇಕು. ಇದು ರುಬ್ಕೊಂಡಿದ್ದಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸಲ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಬೇಕು. ನೋಡಿ, ಈ ಹದದಲ್ಲಿ ಇರಬೇಕು. ದೋಸೆ ಸಂಪಣ ಯಾವ ರೀತಿ ಇರುತ್ತೋ ಈ ಹದದಲ್ಲೇ ಇರಬೇಕಾಗುತ್ತೆ. ಈಗ ಮೊದಲಿಗೆ ನಾನು ಪ್ಲೇನ್ ರೊಟ್ಟಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮಧ್ಯಮ ಉರಿನಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಿಡದಂತೆ ತಿರುಗಿಸ್ಕೊಳ್ತಾ ಇರಬೇಕು. ಇದು ಅಕ್ಕಿ ಸಂಪಣ ಆಗಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಬಿಡದಂತೆಯೇ ತಿರುಗಿಸ್ಕೊಳ್ತಾ ಗಟ್ಟಿಯಾಗೋವರೆಗೂ ಇದೇ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ಅದು ಬೇಗನೆ ಗಟ್ಟಿಯಾಗುತ್ತೆ, ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ ಇದಕ್ಕೆ. ನೋಡಿ, ಯಾವ ರೀತಿ ಗಟ್ಟಿ ಆಗ್ತಾ ಇದೆ. ಆ ಗಟ್ಟಿ ಆದಂಗೆ ಹಿಟ್ಟನ್ನು ಈ ರೀತಿ ನೋಡಿ ಈಗ ಆಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಎರಡನೇದಾಗಿ ನಾನು ಮಸಾಲೆ ರೊಟ್ಟಿಯನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಮಸಾಲೆಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಅಷ್ಟೇ ಗಟ್ಟಿಯಾಗೋವರೆಗೂ ಅದೇ ರೀತಿ ಬಿಡದಂತೆ ತಿರುಗಿಸ್ಕೊಳ್ತಾ ಇರಬೇಕು. ಗಟ್ಟಿಯಾಗೋವರೆಗೂ ಹಾಗೆಯೇ ಮಾಡ್ಕೊಳ್ಬೇಕು. ಈ ಕುಸುಬ್ಲಕ್ಕಿಯನ್ನು ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪನ್ನು ನೀಡುತ್ತೆ, ಹಾಗೆ ತುಂಬಾ ರುಚಿಯಾಗೂ ಸಹ ಇರುತ್ತೆ. ನೀವು ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಇದನ್ನು ಮಾಡಿಕೊಂಡು ಸಹ ತಗೊಂಡು ಹೋಗ್ಬೋದು, ಹೊರಗಡೆನೂ ಸಹ ತಿನ್ಬೋದು. ಮತ್ತು ಅಲ್ಲಿಲ್ಲದೆ ಇರೋರು ಸಹ ಇದನ್ನು ತಿನ್ಬೋದು. ತುಂಬಾ ಸಾಫ್ಟ್ ಇರೋದ್ರಿಂದ ಮೃದುವಾಗಿರುತ್ತೆ. ಅಲ್ಲಿ ಗಟ್ಟಿ ಇಲ್ಲ, ತಿನ್ನೋಕ್ಕಾಗಲ್ಲ ಅನ್ನೋಂಥವ್ರು ಸಹ ಇದನ್ನು ರೊಟ್ಟಿಯನ್ನು ತಿನ್ಬೋದು. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ಅದನ್ನೇ ತಿರುಗಿಸ್ತಾ ಅದನ್ನೇ ಹೊಂದ್ಕೊಳ್ಳುತ್ತೆ ಮತ್ತು ಗಟ್ಟಿ ಕೂಡ ಆಗುತ್ತೆ. ಇದು ಸಹ ಹೆಚ್ಚಿಗೆ ಟೈಮ್ ತಗೊಳ್ಳೋದಿಲ್ಲ. ನೋಡಿ, ಈಗ ಇದು ಗಟ್ಟಿ ಆಗಿದೆ. ಈಗ ಇದನ್ನು ಸಹ ಅಷ್ಟೇ ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ನೋಡಿ, ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಸ್ವಲ್ಪ. ಈಗ ಒಂದು ಕವರ್ ತೊಗೊಂಡು ಕವರ್ಗೆ ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಸವರ್ಕೋಬೇಕು. ನಾನು ಮೊದಲಿಗೆ ಇಲ್ಲಿ ಪ್ಲೇನ್ ರೊಟ್ಟಿಯನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು, ಸ್ಮೂತಾಗಿ ಸ್ವಲ್ಪ ನಾದ್ಕೋಬೇಕು. ನಾದಿದಷ್ಟು ರೊಟ್ಟಿ ಅನ್ನೋದು ತುಂಬಾ ಸಾಫ್ಟಾಗಿ ತೆಳುವಾಗಿ ಬರುತ್ತೆ. ನೋಡಿ, ಈ ರೀತಿ ಮೃದುವಾಗಿ ಸ್ವಲ್ಪ ನಾದ್ಕೋಬೇಕು. ಈಗ ಇದನ್ನು ಲಟ್ಟಣಿಗೆ ಸಹಾಯದಿಂದ ಈಗ ಲಟ್ಟಿಸ್ಕೊಳ್ತೀನಿ. ಈಗ ಸ್ವಲ್ಪ ಅದೇ ರೀತಿ ಅಂಟುತ್ತಿದೆ ಅನ್ನೋದಾದರೆ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಬೇಕು. ನೋಡಿ, ಈ ರೀತಿ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಲಟ್ಟಿಸ್ಕೊಂಡು ಬಂದರೆ ತುಂಬಾ ಈಸಿಯಾಗಿ ಹಾಗೆ ತುಂಬಾ ತೆಳುವಾಗಿ ನಾವು ಲಟ್ಟಿಸ್ಕೋಬೋದು. ನೋಡಿ, ಈಗ ರೊಟ್ಟಿ ಲಟ್ಟಿಸ್ಕೊಂಡು ಆಗಿದೆ. ಈಗ ಇದನ್ನು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆನ ಸವರಿ ನಾನು ಎರಡು ಕಡೆನೂ ಇದೇ ರೀತಿ ಬೇಯಿಸ್ಕೊಳ್ತೀನಿ. ಈಗ ಪ್ಲೇನ್ ಅಕ್ಕಿ ರೊಟ್ಟಿ ಅನ್ನೋದು ರೆಡಿಯಾಗಿದೆ. ಈಗ ಎರಡನೇದಾಗಿ ಮಸಾಲೆ ರೊಟ್ಟಿಯನ್ನು ಅದೇ ಥರನೇ ಮಾಡಬೇಕು. ಸ್ವಲ್ಪ ಕವರ್ಗೆ ಎಣ್ಣೆನ ಸವರ್ಕೊಂಡು ಅದನ್ನು ಸ್ವಲ್ಪ ಸಾಫ್ಟಾಗಿ ನಾದ್ಕೋಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ಮೃದುವಾಗಿ ನಾದ್ಕೊಂಡು ನೀವು ಬೇಕಾದ್ರೆ ಕೈಲಿ ಬೇಕಾದರೂ ಸಹ ಇದನ್ನು ತಟ್ಕೋಬೋದು. ಲಟ್ಟಣಿಗೆಲೂ ಸಹ ಇದನ್ನು ತಟ್ಬೋದು. ಸ್ವಲ್ಪ ಎಣ್ಣೆನ ಸವರಿ ತೆಳುವಾಗಿ ತುಂಬ ಸಾಫ್ಟಾಗಿ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಇದು ಸಹ ಅಷ್ಟೇ ತುಂಬ ತೆಳುವಾಗಿಯೇ ಬರುತ್ತೆ, ಆದರೆ ಸ್ವಲ್ಪ ಲಟ್ಟಿಸ್ಕೋಬೇಕಾದ್ರೆ ತುಂಬ ಸಾಫ್ಟಾಗಿ ಸ್ವಲ್ಪ ಲಟ್ಟಿಸ್ಕೋಬೇಕು. ನೋಡಿ, ಇದನ್ನು ಅಷ್ಟೇ ಎರಡು ಕಡೆ ಎಣ್ಣೆನ ಹಚ್ಚಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಮೃದುವಾಗಿ
ತುಂಬಾ ಚಿಕ್ಕದಾಗಿ ಮಡಚ್ಬೋದು. ಎರಡೂ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ಮೃದುವಾಗಿರುತ್ತೆ. ಕುಸುಬ್ಲಕ್ಕಿ ರೊಟ್ಟಿಯನ್ನು 2 ರೀತಿಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡಿದ್ರಲ್ವ. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ